ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಈ ವಿಡಿಯೋಯಿಂದ ಯಾರಿಗಾನ ನಿಮ್ಮ ಸ್ನೇಹಿತರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ರೀತಿ ಇದ್ರೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಚಾರ ಬಂದು ಕರ್ನಾಟಕ ಖಾಸಗಿ ಶಾಲೆಗಳಲ್ಲಿ RTE ಅಡಿ ಹೇಗೆ ಪ್ರವೇಶ ಪಡೆಯುವಂಥದ್ದು, ಏನೇನು ದಾಖಲೆಗಳು ಬೇಕು, ಅದು ಅರ್ಜಿ ಯಾವಾಗ ಸ್ವೀಕಾರ ಮಾಡ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ. ಕರ್ನಾಟಕ ಖಾಸಗಿ ಶಾಲೆಗಳಲ್ಲಿ RTE ಅಂದ್ರೆ ರೈಟ್ ಟು ಎಜುಕೇಶನ್ ಆಕ್ಟ್, ಒಂದು ಶಿಕ್ಷಣ ಹಕ್ಕು ಕಾಯ್ದೆ ಅಡಿ ಈ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಕೆಲವು ಸೀಟ್ಗಳನ್ನ ಕೆಲವು ಬಡವ್ರ ಮಕ್ಕಳಿಗೆ ಅಂತ ರಿಸರ್ವ್ ಮಾಡಿರ್ತಾರೆ. ಅದಕ್ಕೆ ಯಾವ ರೀತಿ ನಾವು ಸೀಟ್ನ ಪಡಿಬೇಕು, ಅರ್ಜಿ ಸಲ್ಲಿಸೋದು ಯಾವಾಗ, ಏನೇನು ದಾಖಲೆಗಳು ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಏನಿದೆ ವಿಚಾರ, ಕರ್ನಾಟಕ ರಾಜ್ಯಾದ್ಯಂತ ಖಾಸಗಿ ಶಾಲೆಗಳು ಸರ್ಕಾರಿ ಅನುದಾನಿತ ರಹಿತ ಶಾಲೆಗಳಲ್ಲಿ ಉಚಿತವಾಗಿ LKG 1ನೇ ತರಗತಿ ಪ್ರವೇಶಾತಿ ಪಡೆಯುವ ಸಂಬಂಧ ಪ್ರಸಕ್ತ ಸಾಲಿನಲ್ಲಿ ಅರ್ಜಿ ಸಲ್ಲಿಸಲು ಉತ್ಸುಕರಾಗಿರುವ ಪೋಷಕರ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ. ಅಂದ್ರೆ ಖಾಸಗಿ ಶಾಲೆಗಳು ಅನುದಾನ ರಹಿತ ಎಲ್ಲಾ ಶಾಲೆಗಳಿಗೂ ಇದು ಅಪ್ಲಿಕೇಬಲ್ ಆಗುತ್ತೆ. ಯಾರು ನಮ್ಮಲ್ಲಿ ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಇದು ಗೌರ್ಮೆಂಟ್ ಆಕ್ಟ್ ಆಗಿರುತ್ತೆ. ಮಾರ್ಚ್ ತಿಂಗಳ ಅಂತ್ಯದಲ್ಲಿ ಪ್ರಾಥಮಿಕ ಶಾಲೆಯಿಂದ PUC ವರೆಗೆ ಶೈಕ್ಷಣಿಕ ವರ್ಷ ಮುಕ್ತಾಯವಾಗಲಿದೆ. ನಮ್ಮ ಮಕ್ಕಳ ಮುಂದಿನ ತರಗತಿ ಪ್ರವೇಶದ ಬಗ್ಗೆ ಚಿಂತಿಸುವ ಸಮಯವಿದು. ಇಷ್ಟು ಡೊನೇಷನ್ ಕಟ್ಟಬೇಕು ಅನ್ನೋ ಅವಶ್ಯಕತೆ ಏನಿರಲ್ಲ. ನೆಕ್ಸ್ಟು ವಿಷಯ ಬಂದ ಖಾಸಗಿ ಪ್ರಾಥಮಿಕ ಶಾಲೆಗಳಲ್ಲಿ ಉಚಿತವಾಗಿ ತಮ್ಮ ಮಕ್ಕಳನ್ನು LKG 1ನೇ ತರಗತಿಗೆ ಪ್ರವೇಶ ಮಾಡಿಸಲಿರುವ ಒಂದೇ ಒಂದು ಮಾರ್ಗ ಎಂದರೆ ಅದು ಶಿಕ್ಷಣ ಹಕ್ಕು ಕಾಯ್ದೆ. ವೆರಿ ವೆರಿ ಇಂಪಾರ್ಟೆಂಟ್. RTE ರೈಟ್ ಟು ಎಜುಕೇಶನ್ ಅಂತ, ಇದು ನಿಮ್ಮ ಹಕ್ಕು, ಶಿಕ್ಷಣ ಕೊಡಿಸೋದು. ಅದಕ್ಕೋಸ್ಕರನೇ ಸರ್ಕಾರ ಆಕ್ಟ್ ಮಾಡಿ ಈ ಖಾಸಗಿ ಶಾಲೆಗಳಲ್ಲೂ ಸಹ ಕೆಲವು ಸೀಟ್ಗಳನ್ನ ರಿಸರ್ವ್ ಮಾಡಲೇಬೇಕು ಅಂತ ರೂಲ್ಸ್ ಇದೆ. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅಂತವ್ರಿಗೆ ದಯವಿಟ್ಟು ತಮ್ಮ ಮಕ್ಕಳನ್ನ ಒಂದು ಒಳ್ಳೆ ಸ್ಕೂಲಲ್ಲಿ ಓದಿಸ್ಬೇಕಂತ ಇಚ್ಛೆ ಇದ್ದು ಡೊನೇಷನ್ ಕೊಡಕ್ ಆಗಲ್ಲ ಅಂತ ಇರೋ ಪೇರೆಂಟ್ಸ್ಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಅವ್ರಿಗೆ ಹೆಲ್ಪ್ ಆಗುತ್ತೆ. ಅವರು ಸಹ ಒಂದು ಅರ್ಜಿ ಹಾಕ್ಲಿ, ಅದೃಷ್ಟ ಇದ್ರೆ ಅವ್ರಿಗೂ ಸಿಗುತ್ತೆ. ಕರ್ನಾಟಕ ಖಾಸಗಿ ಶಾಲೆಗಳ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಅಡಿ ಪ್ರವೇಶಕ್ಕೆ ಅರ್ಜಿ ಸಲ್ಲಿಸುವುದು. ಹೇಳಿದ್ನಲ್ಲ, ಅರ್ಹತೆ ಏನು ಲಿಸ್ಟ್ ಎಲ್ಲ ಯಾವ್ಯಾವ್ದು ಇದಾಗಿದೆ, ಏಜ್ ಏನು ಅನ್ನೋದು ಇದ್ರಲ್ಲಿ ನೋಡೋಣ. ಮುಂದೆ ಇದೆ ನೋಡಿ. ಪ್ರತಿ ವರ್ಷ ಸಹ ಮಾರ್ಚ್ ತಿಂಗಳಲ್ಲಿ RTE ಅಡಿ ಖಾಸಗಿ ಸರ್ಕಾರಿ ಅನುದಾನಿತ ರಹಿತ RTE ಅಡಿ ಖಾಸಗಿ ಸರ್ಕಾರಿ ಅನುದಾನಿತ ರಹಿತ ಶಾಲೆಗಳಲ್ಲಿ ಉಚಿತವಾಗಿ LKG 1ನೇ ತರಗತಿ ಪ್ರವೇಶದ ಅರ್ಜಿಗೆ ಸಂಬಂಧ ಕರ್ನಾಟಕ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಧಿಸೂಚಿಸಲಾಗಿದೆ. ಇದು ಪ್ರತಿ ಇಯರ್ ಇದು ರಿಪೀಟ್ ಆಗ್ತಾ ಇರುತ್ತೆ. ಈಗ 2025-26 ಸಾಲಿನ RTE ಶಿಕ್ಷಣ ಪ್ರವೇಶಾತಿಗೆ ಮಾರ್ಚ್ ತಿಂಗಳ ಅಂತ್ಯದೊಳಗೆ, ಅಂದ್ರೆ ಮಾರ್ಚ್ ಎಂಡು, ಅಂದ್ರೆ ಈ ಮಂತ್ ಎಂಡು ಅಥವಾ ನೆಕ್ಸ್ಟ್ ಮಂತ್ ಸ್ಟಾರ್ಟಿಂಗ್ ಅಧಿಸೂಚನೆ ನೋಟಿಫಿಕೇಶನ್ ಬಿಡುಗಡೆ ಆಗಲಿದ್ದು ಪೋಷಕರು ತಮ್ಮ ಮಕ್ಕಳ ಪ್ರವೇಶಕ್ಕೆ ಅರ್ಜಿ ಸಲ್ಲಿಸಬಹುದು. ಸೊ ಈ ಮಂತ್ ಎಂಡು ಅಥವಾ ನೆಕ್ಸ್ಟ್ ಮಂತ್ ಸ್ಟಾರ್ಟಿಂಗ್ ಅಲ್ಲಿ ಅರ್ಜಿ ಬಿಡ್ತಾರೆ, ಅಂದ್ರೆ ಅಪ್ಲಿಕೇಶನ್ ಅನೌನ್ಸ್ ಮಾಡ್ತಾರೆ. ನೀವು ಅದಕ್ಕೂ ಮುಂಚೆ ಬಿಫೋರ್ ನಿಮ್ಗೆ ಏನಾರ ನೀಡ್ಫುಲ್ ಡಾಕ್ಯುಮೆಂಟ್ ಇದೆಯಲ್ಲ, ಅದು ಏನೇನ್ ಬೇಕು ಅಂತ ಹೇಳ್ತೀಯ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಟೈಮ್ ವೇಸ್ಟ್ ಮಾಡದೇ ಇರೋ ರೀತಿ ಅದನ್ನ ಅಪ್ಲೈ ಮಾಡಬೇಕು. ಅದು ಆ ಟೈಮ್ಗೆ ಹೇಗೆ ಅಪ್ಲೈ ಮಾಡೋದು ಅನ್ನೋದು ಸಹ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ದಯವಿಟ್ಟು ಅದೆಲ್ಲ ನಿಮ್ಗೆ ಸಿಗ್ಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತೀವಿ. 2025-26 ಶಾಲೆಗೆ ಶಿಕ್ಷಣ ಕಾಯ್ದೆ ಅಡಿ ಸಂಭಾವ್ಯ ವೇಳಾಪಟ್ಟಿ ಅಂದ್ರೆ ಟೈಮ್ ಟೇಬಲ್ ನೋಡೋಣ. ಇದು ಇಂಪಾರ್ಟೆಂಟು ನೋಡಿ. ನೋಟಿಫಿಕೇಶನ್ ಅರ್ಜಿ ಸ್ವೀಕಾರ ದಿನಾಂಕಗಳು, ಅಂದ್ರೆ ನೋಟಿಫಿಕೇಶನ್ ಹಾಕಿ ತಗೊಳ್ಳೋದು ಯಾವಾಗ ಅಂತ ತಗೊಂಡ್ರೆ ಮಾರ್ಚ್ ತಿಂಗಳ ಅಂತ್ಯದೊಳಗೆ ಏಪ್ರಿಲ್ ಮೊದಲ ವಾರ 2025 ಈ ವರ್ಷ. ನೆಕ್ಸ್ಟ್ ಪ್ರವೇಶ ಪ್ರವರ್ಗಗಳು ಕ್ರಮವಾರ ಅರ್ಜಿಗಳ ಪರಿಶೀಲನೆ.
ವೆರಿಫಿಕೇಶನ್ ಮೇಗಾಗುತ್ತೆ. ಲಾಟರಿ ಪ್ರಕ್ರಿಯೆಗೆ ಅರ್ಹ ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಪ್ರಕಟಿಸುವ ದಿನಾಂಕ. ಅಂದ್ರೆ ಅಪ್ಲಿಕೇಶನ್ ಜಾಸ್ತಿ ಬಂದಿರೋದ್ರಿಂದ ಯಾವ ರೀತಿ ಇದು ಮಾಡ್ತಾರೆ, ಏನು ರಿಟರ್ನ್ ಏನಿರಲ್ಲ ಚಿಕ್ಕ ಮಕ್ಕಳಾಗಿರೋದ್ರಿಂದ, ಸೊ ಲಾಟರಿ ಹಾಕೋ ರೀತಿ ಅನೌನ್ಸ್ ಮಾಡ್ತಾರೆ. ಅದ್ರದ್ದು ಅಂತಿಮ ದಿನ ಪಟ್ಟಿ ಜೂನ್ 2025 ಅನೌನ್ಸ್ ಮಾಡ್ತಾರೆ. ಶಾಲೆಗಳ ದಾಖಲಾತಿ ಆರಂಭ ದಿನಾಂಕ. ಅಂದ್ರೆ ಅಡ್ಮಿಷನ್ ತಗೊಳ್ಳೋದು 2025 ಜೂನ್. ಶಾಲೆಗಳ ದಾಖಲಾದ ಮೊದಲ ಸುತ್ತಿನ ಮಕ್ಕಳ ವಿವರ ಬಿಡುಗಡೆ ದಿನಾಂಕ ಜೂನ್ 2ನೇ ವಾರ 2025. ಆನ್ಲೈನ್ ಅರ್ಜಿ ಮೂಲಕ ಅದು 3ನೇ ವಾರ ಜೂನ್ ಸೀಟು ಹಂಚಿಕೆ ಆಗೋದು. ನೆಕ್ಸ್ಟ್ 2ನೇ ಸುತ್ತಿಂದು ಹಂಚಿಕೆಯಾದ ಸೀಟುಗಳಿಗೆ ಶಾಲೆಗಳ ದಾಖಲಾತಿ ದಿನಾಂಕವನ್ನು ಜೂನ್ ಕೊನೆ ವಾರದಲ್ಲಿ 2025. ಶಾಲೆಗಳಲ್ಲಿ ದಾಖಲಾದ 2ನೇ ಸುತ್ತಿನ ಮಕ್ಕಳ ವಿವರಗಳನ್ನು ತಂತ್ರಾಂಶದಲ್ಲಿ ಅಳವಡಿಸುವ ದಿನಾಂಕ ಅಲ್ಟಿಮೇಟ್ ಫೈನಲ್ಲು ಅಂತ್ಯದೊಳಗೆ 2025. ನಿಮ್ಗೆ ಕೊನೆಗೆ ಜೂನ್ ಒಳಗೆ ಇದ್ರದ್ದು ಎಲ್ಲ ಪ್ರೋಸೆಸ್ ಕಂಪ್ಲೀಟ್ ಆಗಿರುತ್ತೆ. ನೆಕ್ಸ್ಟ್ ಯಾವ್ಯಾವ ಸ್ಕೂಲ್ ಎಲಿಜಿಬಲ್ ಆಗಿರುತ್ತೆ, ನಾವು ಯಾವ ಸ್ಕೂಲ್ಗೆ ಅಪ್ಲಿಕೇಶನ್ ಹಾಕ್ಬೋದು, ನಮ್ಮ ಸುತ್ತಮುತ್ತ ಯಾವ್ದಾನ ಈ RTಗೆ ಒಳಪಡುತ್ತಾ. ಮ್ಯಾಕ್ಸಿಮಮ್ ಈ RTಗೆ ಎಲ್ಲಾ ಶಾಲೆಗಳು ಒಳಪಟ್ಟಿರ್ತವೆ. ಅದರದ್ದು ಲಿಸ್ಟು ಸಹ ಗೌರ್ಮೆಂಟ್ ಕಡೆಯಿಂದ ಬಿಡುಗಡೆ ಮಾಡ್ತಾರೆ. ಅದೇಂಗ್ ನೋಡೋದು ಅಂದ್ರೆ 2020-22 ಸಾಲಿನಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆಯ ಸೆಕ್ಷನ್ 12(1)(12)C ಅಡಿಯಲ್ಲಿ ಪ್ರವೇಶ ಪ್ರಕ್ರಿಯೆಗೆ ನೆರೆಹೊರೆಯ ಪ್ರದೇಶದ ಮಿತಿಯನ್ನು ಶಾಲೆಗಳನ್ನು ಮ್ಯಾಪಿಂಗ್ ಮಾಡುವ ಕಾರ್ಯವನ್ನು ಜನವರಿ ಅಂತ್ಯದಲ್ಲಿಯೇ ಆರಂಭಿಸಲಾಗಿದೆ. ಆಲ್ರೆಡಿ ಅವರು ಮ್ಯಾಪಿಂಗ್ ಮಾಡಿದ್ದಾರೆ, ಇನ್ನೇನಿದ್ರೆ ಲಿಸ್ಟ್ ಬಿಡ್ಬೇಕಷ್ಟೇ. RTE ನೆರೆಹೊರೆ ಶಾಲೆಗಳ ಅಂತಿಮ ಪಟ್ಟಿಯನ್ನು ಅರ್ಜಿಗೆ ನೋಟಿಫಿಕೇಶನ್ ಬಿಡುಗಡೆ ಮಾಡುವ ಮೊದಲು ಪ್ರಕಟಿಸಲಾಗುವುದು. ನಿಮ್ಗೆ ಅಪ್ಲಿಕೇಶನ್ ಬಿಡೋ ಮುಂಚೆನೆ ಅವ್ರು ಅನೌನ್ಸ್ ಮಾಡ್ತಾರೆ. ಅದನ್ನ ನೋಡ್ಕೊಂಡು ನೀವು ಯಾವ ಸ್ಕೂಲ್ ಬೇಕು ಅಂತ ನೀವು ಮಾಡ್ಕೋಬಹುದು. ಅದನ್ನ ಯಾವ ರೀತಿ ನೋಡೋದು ಅನ್ನೋದಾದ್ರೆ, ನಮ್ಮಲ್ಲಿ ಯಾವ ಸ್ಕೂಲ್ ಇದೆ ಇಲ್ಲ ಅಂತ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಧಿಕೃತ ವೆಬ್ಸೈಟ್ ನೋಡಿದಿಲ್ಲ, school.education.karnataka.government.in.ಗೆ ಭೇಟಿ ನೀಡಿ ಓಪನ್ ಆದ ಪೇಜ್ನಲ್ಲಿ RTE ನೆರೆಹೊರೆಯ ಶಾಲೆಗಳ ಅಂತಿಮ ಪಟ್ಟಿ ಎಂದಿರುವಲ್ಲಿ ಕ್ಲಿಕ್ ಮಾಡಿ ತೆರೆದ ವೆಬ್ ಪುಟದಲ್ಲಿ ಜಿಲ್ಲೆ, ಬ್ಲಾಕ್, ಗ್ರಾಮ, ವಾರ್ಡ್ ಆಯ್ಕೆ ಮಾಡಿ ನಂತರ ನಿಮ್ಮ ಸುತ್ತಮುತ್ತದಲ್ಲಿರುವ ಅನುದಾನಿತ ರಹಿತ ಸರ್ಕಾರಿ ಶಾಲೆಗೆ ಸರ್ಕಾರಿ ಖಾಸಗಿ ಶಾಲೆಗಳ ಪಟ್ಟಿ ಪ್ರದರ್ಶಿತವಾಗುತ್ತದೆ. ನಿಮ್ಮ ಆಸಕ್ತಿಯ ಶಾಲೆಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಮುಂದುವರಿಸಬಹುದು. ನೆಕ್ಸ್ಟ್ ಏಜ್ ಕ್ರೈಟೀರಿಯಾ ಏನಿದೆ ಅಂತ ನೋಡೋದಾದ್ರೆ, ಶಿಕ್ಷಣ ಹಕ್ಕು ಕಾಯ್ದೆ ಅನ್ವಯ ಸರ್ಕಾರಿ, ಖಾಸಗಿ, ಅನುದಾನಿತ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರವೇಶ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಪ್ರಾರಂಭಿಕ ತರಗತಿಗಳಿಗೆ ಮಕ್ಕಳ ಪ್ರವೇಶಕ್ಕೂ ವಯಸ್ಸು ನಿಗದಿಪಡಿಸಲಾಗಿದೆ. ಪ್ರತಿಯೊಂದಕ್ಕೂ ಏಜ್ ಲಿಮಿಟ್ ಮಾಡಿದ್ದಾರೆ. LKG ಪ್ರವೇಶ ಪಡೆಯುವ ಮಕ್ಕಳಿಗೆ 4 ವರ್ಷ, 1ನೇ ತರಗತಿ ಪಡೆಯೋರು 5 ವರ್ಷ, ಗರಿಷ್ಠ 7 ವರ್ಷ, ಮಿನಿಮಮ್ 5, ಮ್ಯಾಕ್ಸಿಮಮ್ 7 ವರ್ಷ ಆಗಿರಬೇಕು. ಹೇಗೆ ಅರ್ಜಿ ಸಲ್ಲಿಸೋದು, ಎಲ್ಲಿ ಸಲ್ಲಿಸೋದು ಅಂತ ಅನ್ನೋದಾದ್ರೆ, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿಗಳಲ್ಲಿ, ಅಂದ್ರೆ BEO ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ BEO ಆಫೀಸಲ್ಲಿ ಸಲ್ಲಿಸಬಹುದು. ಅದು ಬಿಟ್ಟರೆ ಆನ್ಲೈನ್ ನಲ್ಲಿ ಸಲ್ಲಿಸಬಹುದು. ನೀವು ಬೆಂಗಳೂರು 1, ಇತರ ಕಚೇರಿ ಕರ್ನಾಟಕ 1 ತಾಲೂಕು, ಅಟಲ್ಜಿ ಜನಸ್ನೇಹಿ ಕೇಂದ್ರಗಳ ಮೂಲಕ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬಹುದು. ಅಥವಾ ನಿಮ್ಮ ಮೊಬೈಲಲ್ಲೂ ಸಹ ಇಂಟರ್ನೆಟ್ ಸೌಲಭ್ಯವಿದ್ರೆ ಅಲ್ಲೂ ಸಲ್ಲಿಸಬಹುದು. ಏನಾನ ತಪ್ಪಾಗಿದ್ರು ಸಹ ನೀವು ಎಡಿಟ್ ಮಾಡ್ಕೊಳ್ಳೋ ಅವಕಾಶ ಅವರು ಕೊಟ್ಟಿದ್ದಾರೆ. ಇನ್ನು ಡಾಕ್ಯುಮೆಂಟ್ಸ್, ನೀಡ್ಫುಲ್ ಡಾಕ್ಯುಮೆಂಟ್ ಏನೇನು ಬೇಕು ಅನ್ನೋದಾದ್ರೆ,
ಶಿಕ್ಷಣ ಹಕ್ಕು ಕಾಯ್ದೆಯಡಿ ಖಾಸಗಿ ಶಾಲೆಗಳಲ್ಲಿ ಉಚಿತ ಸೀಟಿಗಾಗಿ ಪ್ರವೇಶ ಕೋರುವವರಿಗೆ ಬೇಕಾದ ದಾಖಲೆಗಳೆಂದರೆ ಮಗು ಮತ್ತು ತಂದೆ ತಾಯಿನ ಆಧಾರ್ ಕಾರ್ಡ್, ಓಕೆ, ಜಾತೀಯತೆಯ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್, ವಾಸಸ್ಥಳ ದೃಢೀಕರಣ ಪತ್ರ, ಇದೆಲ್ಲ ನೀವು ಮುಂಚೆಗೆ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಮೊಬೈಲ್ ನಂಬರು, ಇಮೇಲ್, ಈಗೆಲ್ಲ ಆನ್ಲೈನ್ ಥ್ರೂ ಆಗಿರೋದ್ರಿಂದ ಮೊಬೈಲ್ ನಂಬರ್, ಇಮೇಲ್ ಕಂಪಲ್ಸರಿ ಇರಲೇಬೇಕು. ಯಾರ್ದೆಲ್ಲ ಇಲ್ಲ ದಯವಿಟ್ಟು ಪ್ರಿಪೇರ್ ಆಗಿ ರೆಡಿ ಮಾಡ್ಕೊಳ್ಳಿ. ಇನ್ನೇನು ಸ್ವಲ್ಪ ದಿನದಲ್ಲಿ ಕಾಲ್ ಮಾಡ್ತಾರೆ. RTE ಸಲ್ಲಿಸಬೇಕು. ನನ್ನ ಮಕ್ಕಳಿಗೆ ಒಂದು ಪ್ರೈವೇಟ್ ಸ್ಕೂಲಲ್ಲಿ ಅಥವಾ ಒಂದು ಒಳ್ಳೆ ಸ್ಕೂಲಲ್ಲಿ ಎಜುಕೇಶನ್ ಕೊಡಿಸ್ಬೇಕು ಅಂತ ಮನೋಭಾವ ಇರುವಂತ ಪೋಷಕರು ಯಾರಿದ್ದಾರೆ ಅವ್ರಿಗೆಲ್ಲ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಇದು ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಈ ವಿಡಿಯೋ ಯಾರಿಗೆಲ್ಲ ಅನುಕೂಲ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಅವ್ರಿಗೆ ಶೇರ್ ಮಾಡಿ. ಇದ್ರದ್ದು ಈ ಅಪ್ಲಿಕೇಶನ್ ಕಾಲ್ ಆದಾಗ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅನ್ನೋದ್ರ ಬಗ್ಗೆ ಮುಂದೆ ಒಂದು ವಿಡಿಯೋ ಮಾಡ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.